ನಿಮ್ಗೆ ಫೈನಲಿ ಎಷ್ಟು ಸಹಾಯ ಮಾಡಿದ್ರು ಅವರು? ಜೊತೆಗೆ ನಿಮ್ಮ ಆರೋಗ್ಯ ಈಗ ಹೇಗಿದೆ? ನೀವಿನ್ನೂ ಏನಾದ್ರು ಆರ್ಥಿಕ ನೆರವು ಏನಾದ್ರು ಬಯಸ್ತೀರಾ? ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಮೆಜೆಸ್ಟಿಕ್ ಅಲ್ಲಿ ಇದ್ದಾಗ ಅವರು ಯಾವ ರೀತಿ ಇದ್ರು, ಚಕ್ರವರ್ತಿವರೆಗೂ ಅದೇ ರೀತಿ ನಿಮ್ ಜೊತೆ ಪ್ರೀತಿ ಬಾಂಧವ್ಯ ಎಲ್ಲ ಇತ್ತ ಸರ್? ಹೇಗೆ ಏನು ಅಂತ ಏನಾದ್ರು ಬದಲಾಗಿದ್ರ? ಈಗ ಮೆಜೆಸ್ಟಿಕ್ ಇಂದ ನಾವು ಚಕ್ರವರ್ತಿವರೆಗೆ ಅವ್ರ ಜೊತೆ ಫಿಲ್ಮ್ ಮಾಡಿದ್ದೆ ನಾನು. ಇದ್ರ ಹಿಂದೆ ಇನ್ನೊಂದು ವಾಸು ಡೈರೆಕ್ಟರ್ದು ಫಿಲ್ಮ್, ಏನ್ ಫಿಲ್ಮ್ ಹೆಸರದ್ದು? ಎಚ್ ವಾಸು ಅವ್ರದ್ದು. ಮೊನ್ನೆ ಫಾರಿನ್ ಹೋಗಿ ಬಂದಿಲ್ಲಮ್ಮ, ಇಂದ್ರ. ಓಕೆ ಅಲ್ಲ, ಇನ್ ಮಾತಾಡ್ಲಾ? ಕರಿಯಿಂದ ಅಲ್ಲ, ನಾವು ಮೆಜೆಸ್ಟಿಕ್ ಇಂದ ಇದರಲ್ಲೆಲ್ಲ ಇದ್ವಿ. ಇಂದ್ರ ಫಿಲ್ಮ್ ಅಲ್ಲಿ ಅವರು ಒಂದು ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್, ಹರೀಶ್ ಮಾಡ್ಲಿ. ಸೊ ಆಯ್ತು, ಸ್ಟಾರ್ಟ್ ಆಯ್ತು, ಶೂಟಿಂಗ್ ಸ್ಟಾರ್ಟ್ ಆಯ್ತು. ಇವರು ಸಡನ್ ಏನ್ ಪ್ಲಾನ್ ಮಾಡಿದಾರೆ, ಸಾಂಗ್ ಶೂಟಿಂಗ್ ಬ್ಯಾಂಕಾಕ್ ಹೋಗ್ಬೇಕು ಅಂತ. ಹರೀಶ್ ಪಾಸ್ಪೋರ್ಟ್ ಕೊಡಿ. ನಾನು ಪಾಸ್ಪೋರ್ಟ್ ತಗೊಂಡು ಕೊಟ್ಟು ನೆಕ್ಸ್ಟ್ ಡೇ ದರ್ಶನ ಫೋನ್, ಏನ್ ಗುರುಗಳೇ ನಿಮ್ದು ರೆಡ್ ಕಾರ್ನರ್ ನೋಟಿಸ್ ಅಲ್ಲಿ ಲಾಕ್ ಆಗಿದೆ ಅಲ್ವಾ? ನನ್ಗೆ ಗೊತ್ತಿಲ್ಲ ಅಂದೆ. ನೋಡ್ಲಿಕ್ಕೆ ಹೋದ್ರೆ ಅಂದ್ರೆ ನಮ್ದು ಈ ಕೇಸ್ ಆಗಿತ್ತಲ್ಲ, ಅದಾದ್ಮೇಲೆ ಏನ್ ಮಾಡಿದಾರೆ, ಕೆಲವೊಂದು ಹೊಡೆದಾಟ ಇದಕ್ಕೆ ರೌಡಿ ಶೀಟ್ ನಮ್ಗೆ ಹಾಕಿದ್ರು. ರೌಡಿ ಶೀಟ್ ಹಾಕಿದ್ಮೇಲೆ ಏನಾಗುತ್ತೆ, ರೆಡ್ ಕಾರ್ನರ್ ನೋಟಿಸ್ ಅಲ್ಲಿ ನಮ್ಮನ್ನು ಬ್ಲಾಕ್ ಮಾಡ್ಬಿಡ್ತಾರೆ. ಈ ವ್ಯಕ್ತಿ ಏರ್ಪೋರ್ಟ್, ನಮ್ಗೆ ಗೊತ್ತಿಲ್ಲ ಅದು. ನೋಡ್ತೀನಿ ದರ್ಶನ್ ಅವ್ರ ಕಡೆ ಹೇಳಿರೋದು, ಗುರುಗಳೇ ಸಾಂಗ್ ಇಟ್ಟಿದೀವಿ ನಾವು, ಹೆಂಗೆ ಈಗ ಇಲ್ಲಿ ಮಾಡಿದ್ರೆ ವೇಸ್ಟ್ ಆಗುತ್ತೆ, ಏನ್ ಮಾಡ್ತೀರಾ? ನಾನು ಹೇಳಿದೆ, ನಾನು ಉಡುಪಿ ಸ್ಟೇಷನ್ಗೆ ಹೋಗಿ ಬರ್ತೀನಿ, ಸ್ವಲ್ಪ ಟೈಮ್ ಕೊಡಿ ನನಗೆ. ತಕ್ಷಣ ಎಲ್ಲ ಉಡುಪಿಗೆ ಹೋದೆ ನಾನು. ಉಡುಪಿಗೆ ಹೋಗಿ ಸ್ಟೇಷನ್ ಅಲ್ಲಿ ಮಾತಾಡ್ಬಿಟ್ಟು, ಕೇಸ್ ಮುಗ್ದಿದೆ, ಎಲ್ಲ ಮುಗ್ದಿದೆ. ರೌಡಿ ಶೀಟ್ ಅದನ್ನ ಯಾವಾಗೆಲ್ಲ ಇತ್ತದ ಅದನ್ನೆಲ್ಲ ತೆಗ್ದಾಗಿದೆ. ಇಷ್ಟು ವರ್ಷ ಆದ್ಮೇಲೆ ನಾವು ಯಾವ್ದ್ರಲ್ಲೂ ಇಲ್ಲ ಅಂದ್ಮೇಲೆ ನಮ್ಮನ್ನು ತುಂಬಾ ಚಿತ್ರನಟ ಆಗಿ ಇವನು ತುಂಬಾ ಸುಧಾರಣೆ ಇದೆ ಲೈಫ್ ಜೀವನ ಅಂತ ಹಾಕಿದ್ದಾರೆ. ನಾನು ಹೇಳಿದೆ, ಇವಾಗ ಹೇಗೆ ನಾನು ಒಂದು ಒಳ್ಳೆ ಫಿಲ್ಮ್ ದರ್ಶನ್ ಅವ್ರ ಜೊತೆಗೆ ಮಾಡ್ತಾ ಇರೋದು, ಪಾಪ ಅವರೇ ನಾನು ಕರ್ಕೊಂಡು ಹೋಗ್ತಿದ್ದಾರೆ ಬ್ಯಾಂಕಾಕಿಗೆ. ಸ್ಟೇಷನ್ ಎಲ್ಲ ಬರೆದು ಕೊಟ್ರು. ಇಲ್ಲಿ ಕಮಿಷನರ್ ಅವರಿಗೆ ಒಂದು ಲೆಟರ್ ಬರೆದ್ರು, ಯಾವುದೇ ಒಂದು ಇದರಲ್ಲಿ ಇಲ್ಲ, ಯಾಕಂದ್ರೆ ಅವ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ ಕಂಪ್ಯೂಟರ್ ಅಲ್ಲಿ ನೋಡಿದ್ರೆ ಕೇಸ್, ಯಾವ ಕೇಸ್ ಕೂಡ ಇಲ್ಲ, ಇವರನ್ನು ಪಾಸ್ಪೋರ್ಟ್ ಕೊಡ್ಬೋದು ಅಂತ ಮಾಡಿದ್ರು. ಅದು ಕಮಿಷನರ್ ಹತ್ರ ಬಂದು ಲೆಟರ್ ಬಂದು, ಅಲ್ಲಿಂದ ತಕ್ಷಣ ನಾನು ಪಾಸ್ಪೋರ್ಟ್ ಆಫೀಸ್ ಕೊಟ್ಟೆ. ಆವಾಗ ಏನು ಅಂದ್ರೆ ಪೋಸ್ಟಲ್ಲಿ ಬರೋದಲ್ವಾ, ಇಲ್ಲಿ ಡೇಟ್ ಇಲ್ಲ ಸರ್, ಹಿಂಗಾಗಿದೆ ಸರ್, ನನ್ನಿಂದ ಇಷ್ಟು ಜನರ ಕೆಲಸ ಅದು ಎಲ್ಲ ಟಿಕೆಟ್ ಎಲ್ಲ ಆಗಿದೆ ಬೇರೆಯವ್ರಿಗೆ, ನನಗೆ ಮಾತ್ರ ಇದಾಗಿದೆ. ತಕ್ಷಣ ಆಯ್ತು ಇರ್ರಿ ಅಂತ ಮಾತಾಡಿ, ನಟ ಅಂತೇಳಿ ನನ್ನ ಮೇಲೆ ಒಂದು ಬೆಳಿಗ್ಗಿನ ಸಾಯಂಕಾಲವರೆಗೆ ರೆಡಿ ಮಾಡಿ ಪಾಸ್ಪೋರ್ಟ್ ಕೊಟ್ಮೇಲೆ ನಾನು ಒಪ್ಪಿಸಿದೆ. ಯಾವಾಗ ಅವರು ಏನ್ ಗುರುಗಳೇ ನೀವು ಅಂದ್ರೆ, ಅವ್ರಿಗೆ ಗೊತ್ತಿರ್ಲಿಲ್ಲ ಈ ತರ ಹೊಡೆದಾಟ ರೌಡಿಸಮ್ ಇದೆಲ್ಲ. ಅಷ್ಟು ಇನ್ನೋಸೆಂಟ್ ಅವರು, ಇಂದ್ರಮ್ಮ ತುಂಬಾ ಇನ್ನೋಸೆಂಟ್ ಅವರು. ಏನ್ ಗುರು, ನಾನು ಹೇಳಿದೆ ಇದು ಈಗಲ್ಲ, ಹಳೇದು 98 ಒಳಗೆ ಚಿತ್ರರಂಗ ಬಂದ್ಮೇಲೆ ನಾನು ಯಾವತ್ತೂ ಏನ್ ಮಾಡಿಲ್ಲ, ಹಳೆಯ ಒಂದು ಕೇಸ್ಗಳು ಅದು ಇದ್ದಿದ್ದು ಈ ತರ ಆಗಿದ್ದು, ಇನ್ನು ಏನ್ ತೊಂದರೆ ಇಲ್ಲ. ಆಮೇಲೆ ಪಾಸ್ಪೋರ್ಟ್ ಅಲ್ಲಿ ತೋರಿಸಿದೆ. ಅದ್ರ ತೋರಿಸುವಾಗ ಏನಂದ್ರೆ ರೆಡ್ ಕಾರ್ನರ್ ಫಸ್ಟ್ ಅಲ್ಲಿ ಇರ್ತದೆ, ಆಮೇಲೆ ಹಾಕಿರ್ತಾರೆ, ಬಟ್ ಮೇಲೆ ಟಿಕ್ ಆಗೇ ಇರ್ತದೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಒಂದ್ಸರಿ ನೋಡ್ತಾರೆ ಪೊಲೀಸ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ, ಈಗ ನೋಡ್ಬಿಟ್ಟು ಈಗ ದರ್ಶನಲ್ಲಿ ಇದ್ರು, ಗುರುಗಳೇ ಬಿಡ್ತಾರ ಇಲ್ವಾ ಹಿಂಗೆ ನಿಮ್ಮನ್ನ ಈ ತಮಾಷೆ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಬಂದ್ವಿ. ಅವರಿಂದಾಗಿ ನಾನು ಬ್ಯಾಂಕಾಕ್ ಹೇಳಿದಲ್ಲ, ಫಾರಿನ್ ತೋರಿಸಿದ್ದು ನಂಗೆ ಫಸ್ಟ್ ದರ್ಶನ್ ಅವರೇ ಕರ್ಕೊಂಡೋಗಿ ಅಲ್ಲಿ ನಾನು ನೋಡ್ಕೊಂಡು ಊಟದಾಗಲಿ ಅವರೇ ರೂಮ್ ಇಲ್ಲಿ ಅವ್ರು ಕರ್ಕೊಂಬ, ಗುರುಗಳನ್ನ ಕರ್ಕೊಂಬ, ಊಟ ಎಲ್ಲ ನೋಡ್ಕೊಳ್ಳೋದು ಅವ್ರೆ. ಏನಂದ್ರೆ ಅವರು ನನಗೂ ಅವ್ರಿಗೆ ಕ್ಲೋಸ್ನೆಸ್ ಇದೆ, ಬಟ್ ಅವ್ರು ನನಗೊಂದು ಸ್ಥಾನ ಮೇಲೆ ಇಟ್ಟಿದ್ದಾರೆ ಗುರುಗಳು. ನಾವು ಅವಾಗ ಏನಾಗುತ್ತೆ, ಕೆಳಗೆ ಬರ್ಲಿಕ್ಕೆ ಆಗೋದಿಲ್ಲ, ಫ್ರೆಂಡ್ ಆಗಿ ಜಾಸ್ತಿ ಹೆಗ್ಲ ಕೈ ಆಗೋದು. ಅವ್ರು ಒಂದು ಸ್ಥಾನ ಕೊಟ್ಟಿದ್ದಾರೆ ನಮಗೆ. ನಾನು ಅಲ್ಲೇ ಇರಬೇಕು, ನಾನು ಎಲ್ಲದಕ್ಕೂ ಭಾಗಿಯಾಗ್ಲಿಕ್ಕೆ ಆಗೋದಿಲ್ಲ, ಬಟ್ ಏನಾದರೂ ಇದಾದಾಗ ನಾನು ಹೋಗ್ತೀನಿ ಅವರನ್ನು ನೋಡ್ಲಿಕ್ಕೆ, ಇಲ್ಲ ಅವರು ನನ್ನನ್ನು ಕೇಳ್ತಾರೆ. ಇವನ್ ನಾನು ಮೊನ್ನೆ ನನ್ನ ಅವ್ರ ಬರ್ಡೇ ದಿವಸ ಹೋಗಿದ್ದೆ, ಅವ್ರ ದೊಡ್ಡ ಮಗನ ಕರ್ಕೊಂಡು ಹೋಗಿದ್ದೆ. ಗುರುಗಳಿಗೆ ಹೆಂಗೆ ಏನು ಪರಿಸ್ಥಿತಿ ನಾನು ಹೇಳಿದೆ, ಸ್ವಲ್ಪ ಸ್ಪ್ರೆಡ್ ಆಗಿದೆ, ಈ ಥರ ಡಾಕ್ಟ್ರ್ ಹೇಳಿದ್ದಾರೆ, ಮತ್ತೆ ಏನು ಮಾಡ್ತೀರಿ, ಸ್ವಲ್ಪ ವೀಕ್ ಆಗಿದೆ, ಇನ್ನೂ ತುಂಬ ವೀಕ್ ಆಗಿದೆ, ಇಲ್ಲ ಮೆಡಿಸಿನ್ ಚೇಂಜ್ ಆಗಿದೆ, ಬಟ್ ಇದರಿಂದಲೂ ಕಂಟ್ರೋಲಿಗೆ ಬರ್ಬೋದು ಅಂತ ಹೇಳಿದ್ದಾರೆ. ನೀವು ಜಸ್ಟ್ ಒಂದು ಕಾಲ್ ಅವೇ, ನಂಗೊಂದು ಕಾಲ್ ಮಾಡಿ, ನೀವು ಕೇಳಿ ಕಾಲ್ ಮಾಡಿ, ನಾನು ನಿಮಗೆ ಸಿಗ್ತೀನಿ, ಏನು ಬೇಕು ನಾನು ಮಾಡ್ಕೊಡ್ತೀನಿ, ಯಾವ ವಿಷಯಕ್ಕೆ ತಲೆ ಕೆಡಿಸ್ಕೊಬೇಡಿ ಗುರುಗಳೇ, ತಪ್ಕೊಂಡು ಮಗನಿಗೆ ಹೇಳಿ ಸರಿ ನೋಡ್ಕೋ, ಏನಾದರೂ ಬಾ ನೀನು ಅಂತ. ಅಷ್ಟು ಜನ ಇದ್ರು. ಅವನು ನೀವು ಬೋರ್ಡಲ್ಲಿ ನೀವು ನೋಡಿ, ನಮ್ಗೆ ಒಳಗಡೆ ಅವ್ರ ಮನೆ ಇದರಲ್ಲಿ
ಸಪ್ರೇಟ್ ಆಗಿ ಮಾತಾಡಿ ಅಷ್ಟನ್ನು ಮಾತಾಡ್ಸಿದ್ರು. ನೆಕ್ಸ್ಟ್ ಇನ್ನೊಬ್ಬ ಬಂದ್ರು, ಅವ್ರದ್ದು ಮಾತಾಡಿ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಜನರ ಹತ್ರ ನೀವು ಪೇಷನ್ಸ್ ಇಟ್ಕೊಂಡು ಮಾತಾಡ್ತೀರಾ? ನಿಮ್ಗೊಂದು ಅಷ್ಟು ದೊಡ್ಡ ಸ್ಥಾನ ಇದೆ. ನಮ್ಗೇನೆ ಒಂದ್ ಸ್ವಲ್ಪ ಜೋಬಲ್ಲಿ ಇಷ್ಟು ದುಡ್ಡು ಇದ್ದ ತಕ್ಷಣ ನಮ್ದು ಮಾತು ಚೇಂಜ್ ಆಗ್ಬಿಡ್ತದೆ, ಲುಕ್ಕೇ ಚೇಂಜ್ ಆಗ್ಬಿಡ್ತದೆ. ಇಷ್ಟು ಕೋಟ್ಯಾಂತರ ಜನ ಅಭಿಮಾನಿಗಳು ಅವ್ರ ಹಿಂದೆ ನಿಂತಿದ್ದಾರೆ. ರಾಜಕೀಯದವರು ಎಲ್ಲರೂ ಜೊತೆಲಿ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಇಷ್ಟಿದ್ದಾಗ ಈ ಮನುಷ್ಯ ಇಷ್ಟು ಸಿಂಪಲ್ ಆಗಿದ್ದು ಪ್ರತಿಯೊಬ್ಬರು ನಾವೇನು ಏನ್ ಗೊತ್ತಾ, ಹೃದಯದಲ್ಲಿ ನಾವು ಆಶೀರ್ವಾದ ಮಾಡ್ತೀವಿ ಅವರಿಗೆ. ಈ ಮನುಷ್ಯ ಚೆನ್ನಾಗಿರ್ಬೇಕು, ಈ ಮನುಷ್ಯನ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ನಾನು ಎಷ್ಟೋ ಸರಿ ದೇವ್ರ ದೀಪ ಅಂಟಿಸ್ಬೇಕಾದ್ರೆ ನಾನು ಇವಾಗ ಇತ್ತೀಚೆಗೆ ನನ್ನ ಯಶ್ ಅವ್ರನ್ನು ದರ್ಶನ್ ಅವ್ರನ್ನ ನೆನ್ಸ್ಕೊಳ್ತೀವಿ, ಆಟೋಮೆಟಿಕ್ ಬರ್ತದೆ. ಅಯ್ಯೋ ಈ ಮಕ್ಳಿಗೆ ಏನಾದ್ರು ಕೊಡ್ಸ್ಬೇಕಾದ್ರೆ ನನ್ನ ಹೆಂಡತಿ ಮನೆಯಿಂದ ಇದು ಮಾಡ್ಬೇಕು, ಹೋಗಿ ಬರೋಣ, ಯಪ್ಪ ಇವರೆಲ್ಲ ಕಾಪಾಡಬೇಕಲ್ಲಪ್ಪ. ನಾನು ನನ್ನ ಹೆಂಡತಿ ಮಕ್ಳು ಮುಂದೆ ಎಲ್ಲರ ತಲೆ ತಗಿಸ್ಬೇಕಿತ್ತು. ಮಕ್ಕಳು ಪ್ರಾಯಕ್ಕೆ ಬಂದಿದ್ದಾರೆ, ಕಾಲೇಜ್ ಹೋಗ್ಬೇಕು, ಮಕ್ಕಳು ಓದಬೇಕು. ನಾನು ಇಲ್ಲಿ ಈ ಥರ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಇದ್ದಾಗ ನಾನು ಹೇಗೆ ಇವ್ರನ್ನ ನೋಡ್ಕೊಳ್ಳೋದು ಹೇಗೆ? ಒಂದು ವೇಳೆ ದರ್ಶನ್ ಯಶ್ ಇವ್ರು ನಿಂತಿಲ್ಲದಿದ್ರೆ ನನ್ನ ಜೀವನ ಏನಾಗ್ತಿತ್ತು? ಆಮೇಲೆ ದುನಿಯಾ ವಿಜಯ್ ಅವರು ಬಂದರು, ಅವರು ಸೇರ್ಕೊಂಡ್ರು. ಅವರು ಮೀಡಿಯಾದಲ್ಲಿ ಎಲ್ಲ ಹೇಳಿದ್ರು, ಹೆಲ್ಪ್ ಮಾಡಿ ಹರೀಶ್ ರಾಯ್ಗೆ. ಅವರು ತುಂಬ ಕಷ್ಟ ನೋಡಿ ಬಂದವರು ಅವರು. ಆಮೇಲೆ ಎಲ್ಲರಿಗಿಂತ ಏನು ಗೊತ್ತಾ, ನನ್ನ ಜನ ಅವತ್ತು ಫೋನ್ ಮಾಡಿದ್ದಾರೆ ರೀ, ನೀವೆಲ್ಲ ಮೀಡಿಯಲ್ಲಿ ಹಾಕಿದ್ಮೇಲೆ ಜನ ಪ್ರೀತಿ ತೋರಿಸಿದಷ್ಟು ನಾನು ಆವಾಗಲೇ ಅನ್ಸ್ಕೊಂಡೆ, ನಿಮ್ಮ ಒಂದು ಆಶೀರ್ವಾದಕ್ಕಾಗಿ ನಾನು ಬದುಕಬೇಕಪ್ಪ. ಈಗ ಅದೇ ಡಿಸೆಂಬರ್ ಸ್ಪ್ರೆಡ್ ಆಗಿದೆ, ಬಟ್ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿದ್ರು. ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಇದೆ, ಕಂಟ್ರೋಲ್ ಗೊತ್ತಾಗ್ತಾ ಇದೆ, ಬಟ್ ಲಂಗ್ಸ್ ಪವರ್ ಕಮ್ಮಿ ಇದೆ. ನೀವು ಬರುವಾಗ ಹೇಳಿದ್ರಿ, ನೀವು ಸ್ವಲ್ಪ ವೀಕ್ ಕಾಣ್ತೆ ಅಂದ್ರೆ ಟ್ಯಾಬ್ಲೆಟ್ಸ್ ಇದ್ದು ಸೈಡ್ ಎಫೆಕ್ಟ್ಗಳು ತುಂಬಾ. ಅದು ಸೈಡ್ ಎಫೆಕ್ಟ್ ಅದನ್ನು ನಾವು ಎಲ್ಲರ ಹೇಳ್ಕೊಬಾರ್ದು, ಹೇಳ್ಕೊಂಡ್ರೆ ಬೇರೆಯವರು ಹೆದರ್ಕೊಂಡ್ಬಿಡ್ತಾರೆ. ಕಾಲುಗಳು ಸ್ವೆಲ್ಲಿಂಗ್ ಬರೋದು, ನಡೆಯಕ್ಕಾಗೋದಿಲ್ಲ, ಬೋನ್ಗಳು ಸ್ವೆಲ್ಲಿಂಗ್ ಆಗ್ಬಿಡ್ತದೆ. ಇದೆಲ್ಲ ಸ್ವೆಲ್ಲಿಂಗ್ ಆಗಿತ್ತು, ಆವಾಗ ಪ್ರಾಣನೇ ಹೋಗ್ಬಿಡ್ತದೆ ಆ ನೋವಿಗೆ. ಬದುಕಬೇಕಾ ಅನ್ಸುತ್ತೆ, ಇಷ್ಟು ನೋವಿನ ಬದುಕಬೇಕಾ? ಇಲ್ಲ, ಆಮೇಲೆ ಇಲ್ಲೆಲ್ಲ ಮಕ್ಕಳು ಹೆಂಡ್ತಿದ್ದಾರೆ, ಬದುಕುವ ಹೇಗೂ ಇವರಿಬ್ಬರು ಇದ್ದಾರಲ್ಲ ಚಿತ್ರರಂಗದವರು. ನನಗೆ ನಾವೇನು ಹೇಳ್ತೀವಿ, ನಾವು ಜೋಡೆತ್ತು ಅಂತ ಏನು ಅವ್ರಿಗೆ ಹೆಸರು ಇಟ್ಟಿದ್ರಿ, ನಾನು ಅದಕ್ಕೆ ಅವ್ರಿಗೆ ಜೋಡಿ ದೈವ ಅಂತ ಹೆಸರು ಇಟ್ಕೊಂಡೆ. ಅಂದ್ರೆ ನಮ್ಮ ಮನೇಲಿ ಮಾತಾಡೋ ಹೆಂಡತಿ ಮಕ್ಳ ಹತ್ರ ನಮ್ಮ ಪಾಲಿಗೆ ಅವ್ರಿಗೆ ಜೋಡಿ ದೈವ ಅಂತ. ಅಂದ್ರೆ ದೈವ ಅಂದ್ರೆ ಏನಂದ್ರೆ ಸಡನ್ ಆಗಿ ಒಳ್ಳೇದು ಮಾಡ್ತದೆ, ಸಡನ್ ಆಗಿ ಕೆಟ್ಟದ್ದು ಮಾಡ್ತದೆ. ದೈವ ಅಂದ್ರೆ ದೇವರದ್ದು ಬೇರೆ, ದೈವಾರಾಧನೆ ಬೇರೆ, ದೈವಗಳ ಶಕ್ತಿನೇ ಬೇರೆ, ಫೋರ್ಸ್ ಜಾಸ್ತಿ. ಇನ್ನೊಂದು ದರ್ಶನ ಹಂಗೆ ಫೋರ್ಸ್ ಜಾಸ್ತಿ ಅಲ್ವಾ? ಅಂದ್ರೆ ಸುಮ್ಮನೆ ಮ್ಯಾಚ್ ಮಾಡ್ಕೊಂಡು ನಾವೇನೋ ಮಾತಾಡುವಾಗ ಹಂಗೆ ಹೇಳ್ತಾ ಇದ್ದೆ ನಾನು. ಇವರೆಲ್ಲ ನಿಂತಿದ್ದಕ್ಕೆ ಆಮೇಲೆ ದರ್ಶನ್ ಅಭಿಮಾನಿಗಳು ತುಂಬಾ ಜನ ನನಗೆ, ಅಣ್ಣ ನಾವಿದ್ದೀವಿ, ನಾವು ಹಾಕಿದ್ದೀವಿ, ನಾನು ನೆನೆಸ್ಕೊಂಡೆ. ನಾನು ಇಂತಹ